ಧ್ವನಿ ಮೀಡಿಯಾ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಫೆಬ್ರವರಿ 25, 26, 27, 2024 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನವು ಇಂದು ಉದ್ಘಾಟನೆಗೊಂಡಿತು. ಡಿವೈಎಫ್ಐನ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಮುನೀರ್ ಕಾಟಿಪಳ ಧ್ವಜಾರೋಹಣ ಮಾಡಿದರು. ಡಿವೈಎಫ್ಐನ ಹಲವಾರು ಹೋರಾಟಗಳ ಚಿತ್ರಗಳ ಗ್ಯಾಲರಿಯನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರು ನಿವೃತ್ತ ಐಎಎಸ್ ಎಂವಿ ಇಬ್ರಾಹಿಂ ಪ್ರಾರಂಭಿಸಿದರು. ಡಿವೈಎಫ್ಐನ ಸಮ್ಮೇಳನದ ಉದ್ಘಾಟನೆಯನ್ನು ಜಸ್ಟಿಸ್ ಎಚ್.ಎನ್. ನಾಗಮೋಹನದಾಸ್ ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಉದ್ಘಾಟಿಸಿ ಮಾತನಾಡಿದರು. ಸಭೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು, ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿರುವ ಯುವ ಪ್ರತಿನಿಧಿ ಸಂಗಾತಿಗಳು, ಮಾಧ್ಯಮ ಮಿತ್ರರು ಮತ್ತು ಡಿವೈಎಫ್ಐನ ಹಲವಾರು ಯುವ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಧ್ವನಿ ಮೀಡಿಯಾ ಸುದ್ದಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು. ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಎಚ್.ಎನ್. ನಾಗಮೋಹನ್ ದಾಸ್ ರವರೇ, ಡಿವೈಎಫ್ಐನ ರಾಜ್ಯಾಧ್ಯಕ್ಷರಾಗಿರುವಂಥ ಹಾಗೂ ಜಿಲ್ಲೆಯ ಎಲ್ಲ ಒಂದು ಚಟುವಟಿಕೆಗಳಿಗೆ ಸಕಾರಾತ್ಮಕವಾಗಿ ಪ್ರತಿಭಟಿಸುತ್ತಿರುವಂಥರಾದರು ಮುನೀರ್ ಕಾಟಿಪಳ್ರವರೇ, ಹೋಗುವಂತಹ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಅತ್ಯಂತ ಶ್ರಮ ವಹಿಸಿ ಸಂಶೋಧಕರಾದಂಥ ಸಂಸುಲ್ ಇಸ್ಲಾಂ ಅವರು ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ಇವತ್ತು ಕ್ರಿಯಾ ಮಾಧ್ಯಮ ಸುರೇಂದ್ರ ಅವರ ಮೂಲಕ ತಂದಿದೆ. ನಾವು ಕನ್ನಡ ನಾಡಿನವರು ಇವತ್ತು ಆ ಪುಸ್ತಕವನ್ನು ಓದಿದರೆ ನಮಗೆ ಬಹಳಷ್ಟು ಇವತ್ತು ಯಾವ ರೀತಿ ಈ ದೇಶವನ್ನು ಒಂದು ಧರ್ಮಾಧಾರಿತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಅದಕ್ಕೆ ಯಾವ ಅವರ ಪರಿಕರಗಳು ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಅದರಲ್ಲಿ ಬಹಳ ಸ್ಪಷ್ಟವಾಗಿ ആധാര സഹിതವಾಗಿ ಇದೆ. ഡിവൈഎഫ്ഐ മാത്രമല്ല, സെക്യുലറായി ചിന്തിക്കുന്ന മംഗലാപുരത്തെയും കർണാടകത്തിലെയും ഇന്ത്യയെമ്പാടുമുള്ള മുഴുവൻ മനുഷ്യന്മാരും ആശങ്കയോടുകൂടെ നോക്കുന്ന ഒരു കാലത്താണ് ഞാനും നിങ്ങളും ഒത്തുചേരുന്നത്. കുറച്ച് ആഴ്ചകൾക്ക് മാസങ്ങൾക്കുള്ളിൽ ഇന്ത്യ മറ്റൊരു പാർലമെൻറ്റ് തെരഞ്ഞെടുപ്പിനെ നേരിടാൻ വേണ്ടി പോകുകയാണ്. 2024 പാർലമെൻറ്റ് തെരഞ്ഞെടുപ്പിന് ചെറിയ ദിവസങ്ങൾ മാത്രമായിരിക്കാം നമ്മളുടെ മുമ്പിൽ അവശേഷിക്കുന്നത്. ಈ ತೆರೆದಿಡಿಪಿನ ಕೂಡ ಅಂತರಿಕ್ಷമുണ്ട് നമ്മളുടെ ಈ ಸಮ್ಮೇಳನത്തിന്. ಹಾಗಾಗಿನೇ ಇವತ್ತು ಜನರು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತಂದಾಗ ಅವ್ರ ಸಮಸ್ಯೆ ಪರಿಹಾರ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಮತಾಂಧದ ಮತ್ತನ್ನು ಏರಿಸ್ತಾ ಇದ್ದಾರೆ, ಭ್ರಮೆಗಳನ್ನು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮತ್ತನ್ನು ಏರಿಸ್ಕೊಳ್ತಾ ಇದ್ದೀವಿ, ಈ ಭ್ರಮೆಗಳನ್ನು ಕೊಂಡುಕೊಳ್ತಾ ಇದ್ದೀವಿ. ಇದು ನಿಲ್ಲಬೇಕು ಸ್ನೇಹಿತರೆ. ಇಲ್ಲ ಅಂತಂದರೆ ದೇಶದಲ್ಲಿರ್ತಕ್ಕಂಥ ಈ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ. ಆ ಸವಾಲುಗಳನ್ನು ಹಿಮ್ಮೆಟ್ಟಿಸಬೇಕಂದ್ರೆ ದಿಸ್ ಈಸ್ ನಾಟ್ ದಿ ಟೈಮ್ ಟು ಕೀಪ್ ಸೈಲೆಂಟ್. ನಾವೆಲ್ಲರೂ ಮೌನವಾಗಿರ್ತಕ್ಕಂಥ ಸಮಯ ಇದಲ್ಲ. ಚಳಿ ಗಾಳಿ ಬಿಡಬೇಕಾಗಿದೆ. ನಾವು ಇದರ ಬಗ್ಗೆ ಜಾಗೃತರಾಗಿ, ನಾನೇನು ನೀವು ಕೈಗೆ ಗನ್ ಎತ್ಕೊಳ್ಳಿ ಅಂತ ಹೇಳೋಲ್ಲ, ಕತ್ತಿ ಗುರಾಣಿ ಎತ್ಕೊಳ್ಳಿ ಅಂತ ನಾನು ಹೇಳೋಲ್ಲ, ಲಾಠಿ ಎತ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗಡೆ ನೀವು ನಿಮ್ಮ ಹೋರಾಟನ ಮುಂದುವರಿಸಬೇಕಾಗಿದೆ. ಶಾಂತಿಯಿಂದ ನಿಮ್ಮ ಹೋರಾಟನ ಮುಂದುವರಿಸಬೇಕಾಗಿದೆ. ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿದೆ. ಅದು ನಿಮ್ಮ ಚಾರಿತ್ರಿಕ ಜವಾಬ್ದಾರಿ ಅಂತ. ಕೊನೆಯದಾಗಿ ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪು ಬರುತ್ತೆ. 2ನೇ ಮಹಾಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಜರ್ಮನಿಯ ನಾಜಿ ಪಡೆಗಳು ಅವರನ್ನು ಪ್ರಶ್ನಿಸಿದಾಗ, ಅವರನ್ನು ಟೀಕಿಸಿದಾಗ, ಅವರನ್ನು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರನ್ನೇ ಹುಡುಕಿ 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 ಹುಡುಕಿಕೊಳ್ತಾ ಬರ್ತಾರೆ. ಆವಾಗ ಒಬ್ಬ ಟೀಚರ್ ಇದನ್ನೆಲ್ಲ ಗಮನಿಸಿ ಅವರು ಒಂದು ಕವನ ಬರೀತಾರೆ. ಈ ಸಂದರ್ಭಕ್ಕೆ ಕವನ ಉಚಿತ ಅಂತ ನಾನು ಭಾವಿಸಿದ್ದೆ.
ಆ ಕವನದ 4 ಸಾಲು ಹಿಂಗಿದೆ. ಅವರು ಬಂದರು. ಯಾರು? ನಾಜಿ ಪಡೆಗಳು. ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕ್ಯಾಥೋಲಿಕ್ಸನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥಲಿಕ್ ಆಗಿರಲಿಲ್ಲ. ಅವರು ಮತ್ತೆ ಬಂದರು. ಅವರು ಕಮ್ಯುನಿಸ್ಟರನ್ನಾಗಿ ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟ್ನಾಗಿರಲಿಲ್ಲ. ಅವರು ಕೊನೆಗೆ ಹುಡುಕಿಕೊಂಡು ಬಂದರು. ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ, ಯಾಕೆಂದರೆ ಅವರೆಲ್ಲ ಮುಗಿಸ್ಬಿಟ್ಟಿದ್ರು. ಈ ಪರಿಸ್ಥಿತಿ ನಮ್ಮೊಬ್ಬೊಬ್ಬರಿಗೂ ಬರ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಆ ಪರಿಸ್ಥಿತಿ ನಮಗೆ ಬರೋದಕ್ಕಿಂತ ಮುಂಚೆ ಈ ಅನ್ಯಾಯದ ವಿರುದ್ಧ, ಈ ಕೋಮುವಾದದ ವಿರುದ್ಧ, ಈ ಭ್ರಷ್ಟಾಚಾರದ ವಿರುದ್ಧ, ಈ ಅಪರಾಧೀಕರಣದ ವಿರುದ್ಧ, ಈ ಭಯೋತ್ಪಾದನೆಯ ವಿರುದ್ಧ, ಅದು ಯಾವುದೇ ಧರ್ಮದ ಕೋಮುವಾದ, ಯಾವುದೇ ಧರ್ಮದ ಮೂಲಭೂತವಾದ ಆಗಿರಲಿ, ಯಾವುದೇ ದೇಶದ ಭಯೋತ್ಪಾದನೆ ಆಗಲಿ, ಅವೆಲ್ಲವನ್ನು ನಾವು ಎಲ್ಲರೂ ಸೇರಿ ಒಂದು ಧ್ವನಿಯಾಗಿ ನಮ್ಮ ಧ್ವನಿ ಎತ್ತಿ ಅದನ್ನು ಖಂಡಿಸಿದಾಗ ನಾವು ಅವನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ, ದೇಶವನ್ನು ಉಳಿದೋದಕ್ಕೆ ಸಾಧ್ಯ. ಅದು DYFI ಸಮ್ಮೇಳನ ಚರ್ಚೆ ಮಾಡಿ ಆ ನಿರ್ಣಯಗಳು ತಗೊಂಡು ಆ ದಿಕ್ಕಿನಲ್ಲಿ ನಿಮ್ಮ ಧ್ವನಿ ಎತ್ತಿ ಅಂತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.